सुख शांति पाओ, सुख शांति पाओ, सब है समान, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೂ ನಮಸ್ಕಾರಗಳು. ಓಂ ಶ್ರೀ ಗಣೇಶಾಯ ನಮಃ. ಅಣ್ಣ, ವೆಲ್ಕಮ್ ಟು ಸತ್ಸಂಗ. ನಮಸ್ಕಾರಮ್ಮ ಎಲ್ಲರಿಗೂ. ವಿ ಕ್ಯಾನ್ ಸ್ಟಾರ್ಟ್. ಧನ್ಯವಾದಗಳಣ್ಣ. ಈಗ ಪ್ರಶ್ನೆಯನ್ನ ಕೇಳುವಾಗ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಯೂಸ್ ಮಾಡಿ, ಇಲ್ಲದಿದ್ರೆ ನೀವು ವಿಡಿಯೋ ಆನ್ ಮಾಡ್ಬಿಟ್ಟು ಕೈ ಎತ್ತಿ ಕೇಳಿದ್ರು ಆಗ್ತದೆ. ಇಲ್ದಿದ್ರೆ ನೀವು ಚಾಟ್ ಅಲ್ಲಿ ಆದ್ರೂ ಬರೆದು ಪ್ರಶ್ನೆಯನ್ನ ಕೇಳ್ಬೋದು. ಅಣ್ಣ, ಲಾಸ್ಟ್ ವೀಕ್ ಅಲ್ಲಿ ಒಬ್ರು ಮದರ್ ಕೇಳಿದ್ರು, ಅವ್ರ ಮಗುಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಬಲ ಅತಿ ಬಲನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತ ಕೇಳಿದ್ರು. ಆ ಮಂತ್ರವನ್ನು ಪ್ರಾಕ್ಟೀಸ್ ಮಾಡಕ್ ಮುಂಚೆ ಫಸ್ಟ್ ವಿಶ್ವಾಮಿತ್ರ ಮಹರ್ಷಿಯನ್ನು ಸ್ಮರಣೆ ಮಾಡಿ ಹೃದಯಪೂರ್ವವಾಗಿ ಅವ್ರನ್ನ ಬೇಡ್ಕೊಳ್ಳಿ. ಈ ಮಂತ್ರವನ್ನು ನಿಮ್ಮಿಂದ ನಾನು ದೀಕ್ಷೆ ತಗೊಳ್ತಾ ಇದ್ದೀನಿ, ನನಗೆ ಈ ಮಂತ್ರ ಒಂದು ಪೂರ್ತಿ ಪರಿಪೂರ್ಣ ಫಲ ನನಗೆ ಸಿಕ್ಕಬೇಕು ಅಂತ. ಆಮೇಲೆ ಬಲ ಅತಿ ಬಲ ಮಾರ್ನಿಂಗು 1008 ಟೈಮ್ಸ್ ಹೇಳಿ, ಮಧ್ಯಾಹ್ನ 1008 ಟೈಮ್ಸ್ ಹೇಳಿ, ಸಾಯಂಕಾಲ 1008 ಟೈಮ್ಸ್ ಹೇಳಿ. ಈ ತರ ಅಭ್ಯಾಸ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಬೋತ್ ಆತ್ಮಬಲ ಮನೋಬಲ. ಅಣ್ಣ, ದಟ್ ಈಸ್ ಅ ಸ್ಕೂಲ್ ಗೋಯಿಂಗ್ ಚೈಲ್ಡ್. ಸೊ ಹೌ ಡು ಯು ರೆಕಮೆಂಡ್ ಫಾರ್ ಅ ಸ್ಕೂಲ್ ಗೋಯಿಂಗ್ ಚೈಲ್ಡ್? ಲೆಟ್ ಅಸ್ ಮಾರ್ನಿಂಗ್ ದ ಚೈಲ್ಡ್ ಕ್ಯಾನ್ ಟೆಲ್ 108 ಟೈಮ್ಸ್. ಮಲ್ಕೊಳಕ್ ಮುಂಚೆ 108 ಟೈಮ್ಸ್ ಹೇಳ್ಬೋದು. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಪೂಜೆ ಮಾಡುವಾಗ ಆಕಸ್ಮಿಕವಾಗಿ ಬಾಗ್ಲು ಹೊರಗೆ ಕುಂಕುಮ ಕೈಯಿಂದ ಕೆಳಗೆ ಚೆಲ್ಲಿದ್ರೆ ಏನು ಸೂಚನೆ ಕೊಡುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಡ್ವರ್ಸ್, ನೆಗೆಟಿವ್. ಆ ಸಮಯದಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ಗುರು ಅಮರ ಅವರನ್ನ ಹೃದಯಪೂರ್ವಕವಾಗಿ ಹೃದಯದಲ್ಲಿ ಅವರ ಪಿಕ್ಚರ್ಸ್ ಮಾಡಿ ಅಮರ ಅಮರ ಅಂತ 108 ಟೈಮ್ಸ್ ಹೇಳಿ ಅವ್ರನ್ನ ಶರಣಾಗತಿ ಕೋರ್ಕೊಳ್ಳಿ. ಅವ್ರು ಏನಿದೆಯೋ ಅದನ್ನ ನೋಡ್ಕೊಳ್ತಾರೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಸರ್, ಹೌ ದ ಥರ್ಡ್ ಜೆಂಡರ್ ಈಸ್ ಕ್ರಿಯೇಟೆಡ್? See, you please go through the episode of Descent of Atma. In that it is said how the third gender is created. Okay, ಅಣ್ಣ. ಮುಂದಿನ ಪ್ರಶ್ನೆ, ಹರಿಹಿ ಓಂ. It's been almost 1 year back. I was sleeping on a bed at the rented house. No one was there at home. It was almost morning 6 o'clock. One lady wear white sari. She hold in her hand Trishula and she appeared, applied Arshina and Kunkuma.
She entered home. She's also 7 feet taller. I was afraid very badly at that time. One lady, wear red sari with Trishula holding, came out from the house. Her height was 5 feet. Please let me know what is this, the indication of this ಅಂತ ಕೇಳಿದ್ದಾರೆ ಒಬ್ರು ಅಣ್ಣ. ಅಂದ್ರೆ ವೈಟ್ ಸಾರಿ ಇರೋರು ಮನೆ ಒಳಗಡೆ ಬರ್ತಾರೆ, She was ರೆಡ್ 7 ಸಾರಿ feet. ಇರೋರು ಆಚೆ Yeah. ಇವರು ಆಚೆ ಹೋಗ್ತಾರೆ ಅಂತ. Yes, yes, yes. It is Devi's astral experience he has got. The white saree indicates purity, the red saree indicates the otherwise. So the impurity is going off and the purity is coming in. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಸೂತಕ ಅಂತಾರಲ್ಲ ಕುಟುಂಬದಲ್ಲಿ, ಅದು 3 ತಲೆ ಸಂಬಂಧ ಸೂತಕ ಬರುತ್ತಾ ಅಂತ ಕೇಳಿದ್ದಾರೆ. ಸೂತಕ ಅನ್ನೋದು ಏನು ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ತೀರೋದ್ರೆ ಅವಾಗ ಸೂತಕ ಬ್ಲಡ್ ರಿಲೇಷನ್ ಇದ್ರೆ 11 ದಿವಸ ಇರ್ತದೆ, ಇಲ್ಲ ಅಂದ್ರೆ ನಾರ್ಮಲ್ 3 ದಿವಸ ಇರ್ತದೆ. ಇಲ್ಲ ಮಗು ಹುಟ್ಟಿದ್ರೆ ಆವಾಗ್ಲೂ 3 ದಿವಸ ಸೂತಕ ಇರ್ತದೆ. ಬ್ಲಡ್ ರಿಲೇಷನ್ ಇದ್ರೆ 11 ದಿವಸ ಇರ್ತದೆ. ದಿಸ್ ಇಸ್ ಸೂತಕ ಅಷ್ಟೇ. ಧನ್ಯವಾದಗಳನ್ನು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಯೂಸ್ ಮಾಡಿ. ಅಕ್ಕ ಮಾತಾಡಿ. ಪದ್ಮಾ ಅನ್ಮ್ಯೂಟ್ ಮಾಡಿ ಅಕ್ಕ, ಅನ್ಮ್ಯೂಟ್ ಮಾಡಿ. ಓಕೆ, ಮಾತಾಡ್ಬೋದಾ ಈಗ? ನಮಸ್ಕಾರಮ್ಮ, ಮಾತಾಡಿಮ್ಮ. ನಮಸ್ತೆ, ನಾನು ಮೈಸೂರಿಂದ ಮಾತಾಡ್ತಾ ಇರೋದು, ಪದ್ಮಾ ಅಂತ. ಹೇಳಿ. 1 ವರ್ಷದ ಹಿಂದೆ ನಾನು ನಿಮಗೆ ಪರಿಚಯ ಆಗಿದ್ದೆ. ಈಗಷ್ಟೇ ನೀವು ನನ್ನನ್ನ ಗ್ರೂಪ್ ಅಲ್ಲಿ ಜಾಯಿನ್ ಮಾಡ್ಕೊಂಡ್ರಿ. ಹಾಗಾಗಿ ಈ ಮೀಟಿಂಗ್ ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇದ್ದೀನಿ. ಏನೇನ್ ಟಾಪಿಕ್ ಇರುತ್ತೆ ಅಂತ ನಾನು ಇದೇ ಫಸ್ಟ್ ಜಾಯಿನ್ ಆಗ್ತಾ ಇರೋದು. ಹೇಳಿಮ್ಮ. ಈ ಮೀಟಿಂಗ್ ಇರೋದು, ಇಟ್ ಈಸ್ 1-to-1 ಮೀಟಿಂಗ್ ಬಿಟ್ವೀನ್ ಆಲ್ ಆಫ್ ಅಸ್ ಟು ನೋ ಸಮ್ ಆಫ್ ದ ಡೌಟ್ಸ್ ಆರ್ ಎನಿ ಆನ್ಸರ್ಸ್ ದೇ ವಾಂಟ್ ಟು ನೋ ಸ್ಪಿರಿಚುವಲಿ. ಹೌದು, ನಿಮ್ದು ಯೂಟ್ಯೂಬ್ ಅಲ್ಲಿ ನಾನು ಒಂದಷ್ಟು ಕ್ವಶನ್ ಗಳಿಗೆ ನಿಮ್ಮ ಹತ್ರನೇ ಆನ್ಸರ್ ಬಂದ್ಬಿಟ್ಟಿದೆ. ಹಾಗಾಗಿ ಸಪ್ತಋಷಿಗಳ ಒಂದು ಲೆವೆಲ್ ಏನಿದೆ ಅದ್ರ ಮೇಲೆ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮಸ್ಕಾರಮ್ಮ. ಎಲ್ಲ ನಮ್ಮ ಗುರು ಅಮರ ಅವರು. ಹೌದು ಹೌದು, ಅಷ್ಟೇ, ಬೇರೆ ಏನಿಲ್ಲ. ನಮಸ್ಕಾರ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾನು ಆನಂದ ಮಾರ್ಗಿ ಆಗಿದ್ದೆ, ಈಗಲೂ ಆನಂದ ಮಾರ್ಗಿ ಗುರುಗಳ ಶಿಷ್ಯಳೆ. ಆನಂದ ಮಾರ್ಗ ಕೋಲ್ಕತ್ತಾ ಬೇಸ್. ಹಾಗಾಗಿ ಅಲ್ಲಿ ಮೆಡಿಟೇಷನ್ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅಲ್ಲ, ಯಾವ್ದಾದ್ರು ಒಂದು ಮಾಡಿ, ಫಾಲೋ ಒನ್ ಪಾತ್. ಅದು ಬೇಡ, ಇದು ಬೇಡ ಅನ್ಸ್ತಾ ಇದೆ ನನಗೆ, ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಅಂದ್ರೆ ಅಮರ ಎಂಬ ಒಬ್ಬ ಋಷಿ ಬೆಂಗಳೂರಲ್ಲೇ ಇದ್ರು ಅನ್ನೋದು ಒಂದು ತುಂಬಾ ಸಂತೋಷದ ವಿಚಾರ. ಅವ್ರ ಬಗ್ಗೆ ಎಷ್ಟೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಎಷ್ಟು ಹತ್ರದಲ್ಲಿ ಅವ್ರನ್ನ ನೋಡಿದೀರಾ, ನೀವೆಷ್ಟು ಪುಣ್ಯವಂತರು ಅಂತ ನಾನು ನಿಮ್ಗೆ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ, ಅವ್ರನ್ನ ಹತ್ರದಲ್ಲಿ ನೋಡಿದ್ರಿಂದ. ನಮಸ್ಕಾರ. ಥ್ಯಾಂಕ್ ಯು ಅಷ್ಟೇ. ನಮಸ್ಕಾರ. ಓಕೆ, ನಮಸ್ತೆ, ಥ್ಯಾಂಕ್ ಯು. ಈಗ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಇದ್ರೆ ಕೈ ಎತ್ತಿ ವಿಡಿಯೋದಲ್ಲಿ. ಅಣ್ಣ ಒಂದು ಕನಸಿನ ಅನುಭವ ಹೇಳಿದ್ದಾರೆ, ಓದ್ಬಿಡ್ತೀನಿ ಅಣ್ಣ. ನಮಸ್ತೆ ಅಣ್ಣ. ಕನಸಿನಲ್ಲಿ ಒಂದು ಅನುಭವನ ತಿಳಿಸ್ತೇನೆ. ಗುರು ರಾಘವೇಂದ್ರ ಸ್ವಾಮಿಗಳ ಐಕ್ಯವಾದ ಸ್ಥಳ ಮಂತ್ರಾಲಯಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಇರುವ ಬೃಂದಾವನ ಮಂಟಪ ಪೂರ್ಣ ಬಂಗಾರದಿಂದ ಹೊಳಿತಾ ಇತ್ತು. ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಬಂಗಾರದ ಮೂರ್ತಿ ಕೂಡ ಅಲ್ಲಿತ್ತು. ಅದರ ಹತ್ರ ನಾನು ನಮಸ್ಕಾರ ಮಾಡಲು ಹೋಗಿದ್ದೆ. ಅಣ್ಣ ಪರಿಪೂರ್ಣವಾಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನನ್ನಲ್ಲಿರೋ ಕೋರಿಕೆಗಳನ್ನ ಕೇಳಿದ ಮೇಲೆ ಅಲ್ಲಿ ಕೂತಿರೋ ಒಬ್ರು ಗುರುಗಳು ನನ್ನ ತಲೆ ಮೇಲೆ ಅಕ್ಷತೆ ಕಾಳನ್ನು ಹಾಕಿ ಹೂ ಕೊಟ್ಟು, ಅಣ್ಣ ಹಾಗೆ ಹಣ್ಣುಗಳನ್ನು ಕೂಡ ಕೊಟ್ಟು, ಎಲ್ಲಾನು ಒಳ್ಳೇದಾಗತ್ತೆ, ಅವಾಗ ಬಂದು ಹೋಗಿ ಅನ್ನೋ ಸಂದೇಶವು ಕೇಳಿಸ್ತಾ ಇತ್ತು ಅಣ್ಣ. ಇದರ ಬಗ್ಗೆ ನನಗೆ ತಿಳಿಸಿ ಅಂತ ಕೇಳಿದ್ದಾರೆ ಒಂದಣ್ಣ. ಒಳ್ಳೇದಮ್ಮ. ಇಟ್ ಇಸ್ ಅ ವೆರಿ ಗುಡ್ ಡಿವೈನ್ ಎಕ್ಸ್ಪೀರಿಯನ್ಸ್ he has got. Guru Raghavendra himself has asked him to come there and he has blessed him. And ಅವಾಗ ಅವರು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಯಾವಾಗ ಅವಕಾಶ ಇದೆಯೋ
ಅವ್ರು ಸೇವೆ ಮಾಡ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಲಿ. ಇಟ್ ಇಸ್ ಗುಡ್ ಫಾರ್ ಹಿಸ್ ಫ್ಯೂಚರ್. ಧನ್ಯವಾದಗಳನ್ನು. ಇನ್ನೊಬ್ರು ಹೇಳಿದ್ದಾರೆ, ಹರಿ ಓಂ. ಧ್ಯಾನದ ಸಮಯದಲ್ಲಿ ನನಗೆ ಭಯವಾಗುತ್ತಾ ಇದೆ. ಮನೆಯಲ್ಲಿ ನನ್ನ ತಾಯಿ ಅಥವಾ ನನ್ನ ಹೆಂಡತಿ ಇದ್ರೆ ಮಾತ್ರ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಆ ಸಮಯದಲ್ಲಿ ನನಗೆ ಭಯ ಇರುವುದಿಲ್ಲ. ಮನೆಯಲ್ಲಿ ಯಾರು ಇಲ್ಲದಿದ್ರೆ ನಾನು ಒಬ್ಬನೇ ಮಲಗಲು ಸಹ ತುಂಬಾ ಭಯ ಪಡುತ್ತೇನೆ. ಸುಮಾರು 7ರಿಂದ 8 ವರ್ಷಗಳಿಂದ ನಾನು ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಈ ಭಯದಿಂದಾಗಿ ನಾನು ಧ್ಯಾನವನ್ನು ಮುಂದುವರಿಸಲು ಸಾಧ್ಯವಾಗುತ್ತಾ ಇಲ್ಲ. ದಯವಿಟ್ಟು ಅಣ್ಣ ಈ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಿ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಅಮ್ಮ, ಇದಕ್ಕೆ ಸಹಾಯ ಬಂದು ಅವರೇ ಸ್ವಂತ ಅದನ್ನ ಆಚೆ ಬರ್ಬೇಕು. ಅವ್ರ ವಿಲ್ ಪವರ್ನ ಯೂಸ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಗುರು ಅಮರ ಅವ್ರನ್ನ ಸ್ಮರಣೆ ಮಾಡ್ಕೊಂಡು ಅವ್ರು ಒಂಟಿಯಾಗಿರುವಾಗ ಅವ್ರನ್ನ ಧ್ಯಾನ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ವಿಶ್ವಾಮಿತ್ರ ಮಹರ್ಷಿ ಕೊಟ್ಟಿರೋ ಮಂತ್ರ ಬಲ ಅತಿ ಬಲ, ಅದನ್ನ 1008 times ಬೆಳಗ್ಗೆ ಹೇಳಿ, ಮಧ್ಯಾಹ್ನ ಹೇಳಿ, ಸಾಯಂಕಾಲ ಹೇಳಿ. He will overcome this fear. Let him pray to Vishwamitra Maharishi, who will help him to overcome this fear psychosis. ಧನ್ಯವಾದಗಳನ್ನ. ಶ್ರೀಲಕ್ಷ್ಮಿ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಅಣ್ಣ, ಮೀನ್ ಮೇಲೆ ಒಂದು ಪ್ರಶ್ನೆ ಇದೆ. ರಾಹು ದಶ ನಡೀತಾ ಇರುತ್ತೆ ಅಲ್ವಾ, ಆವಾಗ ರಾಹು ಶಾಂತಿ ಮಾಡಿಸಿದ್ರೆ ಏನಾದ್ರೂ ಕಡಿಮೆ ಆಗುತ್ತಾ ಎಫೆಕ್ಟ್, ಅಥವಾ ರಾಹು ಮಂತ್ರ ಯಾವ್ದಾದ್ರು ಇದ್ರೆ ದಯವಿಟ್ಟು ತಿಳಿಸಿ, ರಾಹು ಎಫೆಕ್ಟ್ಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅಂತ ಕೇಳಿದ್ದಾರೆ. ಅಲ್ಲ ನೋಡಿ, ಯಾವ ದಶೆ ನಡೀಲಿ ಅವ್ರನ್ನ ನೀವು ಸ್ಮರಣೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ಹೃದಯಪೂರ್ವಕವಾಗಿ ಅವ್ರಿಗೆ ಪ್ರೇ ಮಾಡಿ. ಸ್ವಲ್ಪ ರಿಡ್ಯೂಸ್ ಆಗ್ತದೆ ಟು ಅ ಸರ್ಟನ್ ಎಕ್ಸ್ಟೆಂಟ್. ಡೋಂಟ್ ಎಕ್ಸ್ಪೆಕ್ಟ್ ದಟ್ ಟೋಟಲಿ ದ ಎಫೆಕ್ಟ್ ವಿಲ್ ಬಿ ರಿಡ್ಯೂಸ್ಡ್ ಅಂತ. ದೇರ್ ವಿಲ್ ಬಿ ಸಮ್ ಪೋರ್ಷನ್ ರಿಲೀಫ್ ಟು ದೆಮ್. ಧನ್ಯವಾದಗಳನ್ನು. ಶ್ರೀಲಕ್ಷ್ಮಿ ಅಕ್ಕ ಮಾತಾಡಿ. ಮಾತಾಡ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ ಅಮ್ಮ. ನಾನು 1.5 ತಿಂಗಳಾಯ್ತು ನಾನು ತಮ್ಮ ಒಂದು ಸಂಪರ್ಕಕ್ಕೆ ಬಂದು. ನನಗೆ ಇತ್ತೀಚೆಗೆ ತಲೆ ಹಿಂಭಾಗದಲ್ಲಿ ಒಂಥರ ಗಿರ್ ಅಂತ ರಾತ್ರಿ ಮಲ್ಕೊಂಡಾಗ ಚಕ್ರ ತಿರುಗಿದಂಗ ಆಗತ್ತೆ. ನಾನ್ ಧ್ಯಾನಕ್ಕೆ ಕೂತ್ಕೊಂಡಾಗ್ಲೂ ನನಗೆ ಆ ತರ ಆಗ್ತಾ ಇದೆ. ನಿನ್ನೆ ರಾತ್ರಿ ನನಗೊಂದ್ರ 5ರಿಂದ 6 ಸತಿ ಎದ್ದು ತಿರುಗಿ ನೋಡ್ದೆ, ಆದ್ರೂ ಕೂಡ ಅದು ತಿರುಗ್ದಂಗ ಆಗತ್ತೆ, ಕಾಣಿಸೋದಿಲ್ಲ ನನಗೆ. ಅದು ನನ್ನ ಈ ಪ್ರಶ್ನೆಗೆ ದಯವಿಟ್ಟು ಉತ್ತರ ನೀಡಿ. ಇದು ಅಮ್ಮ, ಯಾಕೆ ಈ ತರ ಆಗ್ತಾ ಇದೆ ಈ ಅಂತ. ಸ್ಪಿರಿಚುವಲ್ ಸಾಧನೆಯಲ್ಲಿ ನಾನಾ ವಿಧವಾಗ ಎಕ್ಸ್ಪೀರಿಯನ್ಸ್ ಬರ್ತದೆ ಅಮ್ಮ. ಅದಕ್ಕೆ ಕರೆಕ್ಟ್ ಆಗಿ ನಾವು ಅದು ಡಿಕೋಡ್ ಮಾಡಕ್ ಆಗಲ್ಲ. ಕೆಲವು ಮಾಡಕ್ ಆಗ್ತದೆ, ಕೆಲವು ಆಗಲ್ಲ. ಅಕ್ಸೆಪ್ಟ್ ದಿಸ್ ಎಕ್ಸ್ಪೀರಿಯನ್ಸಸ್. ಅಂಡ್ ಇದು ಸ್ಪಿರಿಚುವಲ್ ಸಾಧನೆಯಲ್ಲಿ ಇದು ನಾರ್ಮಲ್. ಇದು ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ. ನೀವು ಧ್ಯಾನವನ್ನು ನೀವು ಮಾಡ್ಕೊಂಡು ಹೋಗಿ ಕರೆಕ್ಟ್ ಆಗಿ. ಆಯ್ತು ಅಷ್ಟೇ. ತುಂಬಾ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಇನ್ ಧ್ಯಾನ, if I am requesting help from Guru Amara about accident court case that's related to money, what is the next I have to do ಅಂತ. I think ಇವರು ಲಾಸ್ಟ್ ವೀಕ್ ಒಬ್ರು ಕೇಳಿದ್ರು, ಬಟ್ ಇವರೇ ಏನೋ ಅಂತ ಗೊತ್ತಿಲ್ಲ. Well, he has to, with his from his heart, he has to completely surrender to Guru Amara and request him to help him. If it is dharmic and if the court has to come, the court has to be in favor of him, Guru Amara will definitely help. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ವೇರಿಂಗ್ ಜನಿವಾರ ಆರ್ ಸೇಕ್ರೆಡ್ ಥ್ರೆಡ್? ನೋಡಿ, ಅದು ಜನಿವಾರ ಹಾಕೊಳ್ಳೋದು, ಇಟ್ ಈಸ್ the 3 threads indicate 3 gunas: rajas, sattva, rajas and tamas gunas. And ಅದು ಬಂದ್ಬಿಟ್ಟು you wear the thread. Those days ಏನಾಗ್ತಾ ಇತ್ತು, the Brahmins were only wearing the thread, and those days they were not wearing upper garment, it was only the lower garment. So it indicated that those who are wearing the thread, they are Brahmins, and they are the people who are in the virtue of searching the knowledge of Brahman. So they were called Brahmins. This is the actual meaning of wearing those threads. And ಅದಕ್ಕೆ ಒಂದು ಡಿಸಿಪ್ಲಿನ್ ಇದೆ, ಅದಕ್ಕೆ ಒಂದು ರಿಚುವಲ್ ಇದೆ. ಅದು ಸಂಧ್ಯಾ ವಂದನೆ ಮಾಡಬೇಕು,
ಅದೆಲ್ಲ ದ ಬ್ರಾಹ್ಮಿನ್ಸ್ ಯಾವ ತರ ಇರ್ಬೇಕಂತ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ. ಅದನ್ನ ಪ್ರಕಾರ ಅವ್ರು ಮಾಡ್ಬೇಕು ಅದನ್ನ. The next question. I have seen many people chanting mantra and meditating in moving bus, metro, or any moving vehicle. Is this the correct way to do this? Moving, they can chant anywhere they want. Only thing they have to do in manas. ಪಬ್ಲಿಸಿಟಿ ಬೇಕಾಗಿಲ್ಲ, ಅರ್ಥ ಆಯ್ತಾ? ಸೊ ನೀವು ಮಾಡ್ಬೋದು, ಅದು ಮನಸ್ಸಿನಲ್ಲೇ ಮಾಡ್ಬೋದು. ಕೆಲವರಿಗೆ ಅಭ್ಯಾಸ ಇದೆ, ಜಪಮಾಲೆ ಇಟ್ಕೊಂಡು ಮಾಡ್ತಾರೆ. ಜನರಲಿ ಹರೇ ಕೃಷ್ಣ ಹರೇ ರಾಮ ಮೂಮೆಂಟ್ ಅವರು ದೇ ಹ್ಯಾವ್ ಎ ಬ್ಯಾಗ್ ಮಾಡ್ತಾರೆ. ಅಂಡ್ ಯೂಶಲಿ ಯು ವಿಲ್ ಸಿ ದಿ ಮುಸ್ಲಿಮ್ಸ್ ಆಲ್ಸೋ ಡೂಯಿಂಗ್ ದ ಜಪಮಾಲ ಅಂಡ್ ಕ್ರಿಶ್ಚಿಯನ್ಸ್. ಇಟ್ ಈಸ್ ದೇರ್ ವೇ ಆಫ್ ಡೂಯಿಂಗ್. ಅದಕ್ಕೆ ನಾವೇನು ತಪ್ಪಾಗಿತ್ತು. ಎನಿವೇ ಇಟ್ ಈಸ್ ಗುಡ್. They are not wasting time in material activity. In spiritual activity, they are doing it. It will help them in the long run. ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಪ್ರಶ್ನೆ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್. ಅಣ್ಣ, ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಕೊಠಡಿಗೆ ಹೋಗಿ ಮಲಗಿದ್ದೆ. ಬೆಳಗ್ಗೆ ಕನಸಿನಲ್ಲಿ ನನ್ನ ತಾಯಿ, ತಂಗಿ ಹಾಗೂ ಗೊತ್ತಿರದ ವ್ಯಕ್ತಿಯೊಬ್ರು ಬಂದಿದ್ರು. ತಕ್ಷಣ ನನಗೆ ಎಚ್ಚರ ಆಯ್ತು. ಸೊ ಇದೇನು ಅಂತ ನನ್ಗೆ ಅರ್ಥ ಆಗಿಲ್ಲ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಅಲ್ಲ, ಇದು ಏನ್ ಆ ತರ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಇದು ಇಟ್ ಈಸ್ ಅ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾವು ಹೇಳಕ್ಕಾಗಲ್ಲ, ಇದಕ್ಕೇನು ನಾವು ಮುಖ್ಯಸ್ಥ ಕೊಡಬಾರ್ದು. ಧನ್ಯವಾದಗಳಣ್ಣ. ಓಕೆ, ಆಧ್ಯಾತ್ಮಿಕ ಮಾರ್ಗದಲ್ಲಿರುವ ನಾವು ಆ ತುಳಸಿ ಮಾಲೆ, ರುದ್ರಾಕ್ಷಿ ಮಾಲೆ ಧಾರಣೆಯನ್ನು ಮಾಡಬಹುದಾ? ಹೀಗೆ ಈ ತರ ಸ್ಪಿರಿಚುವಲ್ ಮಾಲೆಗಳನ್ನು ಧಾರಣೆ ಮಾಡಬಹುದಾ ಅಂತ ಕೇಳಿದ್ದಾರೆ. ಮಾಡಬಹುದಮ್ಮ, ಏನ್ ತೊಂದರೆ ಇಲ್ಲ. ಬಟ್ actual spiritualism is entirely different. Dhyana is most important. Those who want to japa, they can wear a tulsi mala or a spatika mala or a rudraksha mala and use it for doing their mantra japa if they are following that path. So there are different paths in this spiritualism, wherein some follow in different ways as per their guru or from their family, how it has come. ಸೊ ಅವ್ರು ಏನ್ ಹೇಳಿರ್ತಾರೋ ಅದನ್ನ ಪ್ರಕಾರ ಅವ್ರು ಯೂಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ ಅದ್ರ ಬಗ್ಗೆ. ಅಣ್ಣ, ಧ್ಯಾನ ಮಂದಿರದಲ್ಲಿ ಕೊಡುವಂತಹ 3 ಮಂತ್ರಗಳನ್ನ ಕೇಳಿದ್ದಾರೆ. ನಾನು ಪ್ರಶಾಂತ್ ಅಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಅಣ್ಣ. ಅಲ್ಲ, ಅದ್ರ ಬಗ್ಗೆ ಎಲ್ಲ ಅವರು ಮನೋವತಿಗೆ ಬಂದು ಪರ್ಸನಲ್ ಆಗಿ ಕೇಳಿ ಪವಿತ್ರ. ಪ್ರಶಾಂತ್ ಅವ್ರಿಗೆ ಇನ್ವಾಲ್ವ್ ಮಾಡ್ಬೇಡಿ ಇದನ್ನ ಬಗ್ಗೆ. ಓಕೆ ಪ್ರಶಾಂತ್ ಇಸ್ ಮೆಂಟ್ ಫಾರ್ ಸರ್ಟನ್ ಪರ್ಪಸ್. ಓಕೆ, and he has got certain limits only. ಅಣ್ಣ, ಓಕೆ, all this regarding spiritualism, this mantra japa and all those things, let them come to Manavati and get whatever clarification they want. ಓಕೆ ಅಣ್ಣ, ಸಾರಿ ಅಣ್ಣ. ನಮ್ಮ ಮುಂದಿನ ಪ್ರಶ್ನೆ. ಅಣ್ಣ, nowadays some of the purohits, due to money sake, they are reducing mantras and not doing puja karya properly. In this case, if we organize with that people, will it be a problem to us ಅಂತ ಕೇಳಿದ್ದಾರೆ. Definitely that person will have a negative karma and you will also get the negative karma and the fruit of it, whatever they do. ಧನ್ಯವಾದಗಳಣ್ಣ. ಅದಕ್ಕೆ ಹೇಳೋದು, getting a real purohit who does the homa, yagna, puja like Satyanarayana puja, ಗೃಹ ಪ್ರವೇಶ ತುಂಬಾ ಕಷ್ಟ ಸಿಕ್ಕೋದು. ಧನ್ಯವಾದಗಳು. ಮರಣ ಹೊಂದಿದ ತಂದೆ ತಾಯಿ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನ್ ಅರ್ಥ ಅಂತ ಕೇಳಿದ್ದಾರೆ. ರಿಪೀಟ್ ಮಾಡಿಮಾ. ಡೆತ್ ಆಗಿರುವಂತ ಪೇರೆಂಟ್ಸ್ ಕನಸಿನಲ್ಲಿ ಬಂದ್ರೆ, ಮಕ್ಕಳ ಕನಸಿನಲ್ಲಿ ಬಂದ್ರೆ ಏನ್ ಅರ್ಥ ಅಂತ? They come for different reasons. ಒಂದು for ಆಶೀರ್ವಾದ they come. ಇನ್ನೊಂದು, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಓಕೆ, ಅವ್ರು ಬಂದು ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂದ್ರೆ ಏನಾದ್ರು ಕೊರೆ ಇಟ್ಟಿದ್ರೆ ಅದು ಬಂದು ಅವರು ಕೇಳ್ತಾರೆ, ಅದನ್ನ ಪೂರೈಸಿ ಅಂತ. This is the message they give. ನಮಸ್ತೆ ಅಣ್ಣ. when Kartika Deepa will be celebrated in Manavati, can we attend? On 13th Friday evening around 5:30 it will be celebrated. Those who want to come, they can come.
ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ವರುಣಣ್ಣ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಸರ್ ಹಾ ಅಮರ ಹುಟ್ಟಿದ್ದು ಅವ್ರ ಹಿಂದಿನ ಜನ್ಮದಲ್ಲಿ ಅವ್ರು ಏಕನಾಥ್ ಆಗಿ ಹುಟ್ಟಿದ್ರು ತಾನೆ ಸರ್? ಹಿ ವಾಸ್ ಹೌದು ಏಕನಾಥ್ ಇನ್ ಒನ್ ಆಫ್ he ಅಂಡ್ was ಏಕನಾಥ್ ವಾಸ್ ಕಂಟಿನ್ಯೂ ಸರ್. ಇಲ್ಲ ಹೇಳಿ ನೀವು ಏಕನಾಥ್ ವಾಸ್ ಏಕನಾಥ್ ವಾಸ್ ಇನ್ ದಟ್ ಬರ್ತ್. ಆ ಜನ್ಮದಲ್ಲಿ ಏಕನಾಥಿನ ಗುರು ಜನಾರ್ದನ ಸ್ವಾಮಿ ದತ್ತಾತ್ರೇಯನ ಭಕ್ತರು. ಆಮೇಲೆ ಅವ್ರಿಗೆ ದತ್ತಾತ್ರೇಯನ ದರ್ಶನವೇ ಮಾಡಿಸ್ಕೊಟ್ರು. ದತ್ತಾತ್ರೇಯ ಗುರು ಅಮರ ಗುರುಜಿಗೆ ಆಶೀರ್ವಾದ ಕೊಟ್ರು. ಆ ಆಶೀರ್ವಾದದಿಂದ ಇನ್ನ ಮುಂದೆ ಹೋಗ್ಬಿಟ್ಟಿರ್ತಾನೆ ಸರ್ ಆಧ್ಯಾತ್ಮಿಕ ಮಾರ್ಗದಲ್ಲಿ. ದಟ್ ಬ್ಲೆಸ್ಸಿಂಗ್ ವಾಸ್ ಸಮಥಿಂಗ್ ಫ್ಯಾಂಟಾಸ್ಟಿಕ್, ರೈಟ್? ನೋಡಿ, we should not go into all those things because it happened for him for a particular purpose. He had come and whatever he has to do, he did it and went. ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡಕ್ಕಾಗಲ್ಲ. We cannot analyze all those things. This birth you have come, you have got Guru Amara, you get the knowledge from him, you get the blessings from him, and you become like Eknath. ಓಕೆ, ಥ್ಯಾಂಕ್ ಯು ಸರ್. Okay. ಅಣ್ಣ, ಹುಣ್ಣಿಮೆಯ ದಿನ ಕನ್ಸ್ಟ್ರಕ್ಷನ್ ಕೆಲಸವನ್ನು ಶುರು ಮಾಡಬಹುದಾ ಅಂತ ಕೇಳಿದ್ದಾರೆ. ಅಮ್ಮ, ಕನ್ಸ್ಟ್ರಕ್ಷನ್ ಅದಕ್ಕೆಲ್ಲ ಒಳ್ಳೆ ಮುಹೂರ್ತ ನೋಡ್ಬೇಕಮ್ಮ. ಅವ್ರ ಜಾತಕ ನೋಡ್ಬೇಕು, ಅದನ್ನಲ್ಲಿ ಅನಲೈಸ್ ಮಾಡ್ಬೇಕು. ಅವ್ರ ನಕ್ಷತ್ರ ಏನಿದೆ, ಅವರು ದಸೆ ಏನ್ ನಡೀತಾ ಇದೆ, ಇದೆಲ್ಲ ನೋಡ್ಕೊಂಡು ಅವರು ಒಂದು ಒಳ್ಳೆ ಅಸ್ಟ್ರಾಲಜಿ ಹತ್ರ ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಶುರು ಮಾಡ್ಬೇಕು. ಹುಣ್ಣಿಮೆ ದಿವಸ ಅಂತ ಏನು ಜನರಲ್ ಇದಿಲ್ಲ. There are so many factors involved. Let them consult a good astrologer, go through his horoscope. ಅದು ಆ ಸೈಟ್ ಯಾರ ಹೆಸರಿನಲ್ಲಿ ಇದೆ ಅವ್ರದ್ದು ಕಂಪ್ಲೀಟ್ ಜಾತಕ ತಗೊಂಡು ಅನಲೈಸ್ ಮಾಡಿ ಅವರು ಒಂದು ಡೇಟ್ ಕೊಡ್ತಾರೆ. ಆ ಮುಹೂರ್ತದಲ್ಲಿ, ಆ ಲಗ್ನದಲ್ಲಿ ಅವರು ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕು. ಧನ್ಯವಾದಗಳಣ್ಣ. Somebody wants to express their happiness of something happening. I would like to express my happiness feel of Amara Guruji for a lucky dip seva of TTD, Tirupati Devasthanam. I applied for my mother and father. First time I failed. Second time I prayed Guru Amara and got applied. I got results that my father and my mother got lucky dip for Suprabhata Seva from TTD. Shri Krishna Arpanamastu anta ಹೇಳಿದ್ದಾರೆ. ನೋಡಿಮ್ಮ, there are so many instances like this which has happened. Many have expressed this. All I request everyone humbly is have unconditional faith and belief in Guru Amara, and with your heart you request him whatever you want, it will be done by him. He is very kind, compassionate, generous, loving. That kind of Guru getting is your golden opportunity in this birth. How many janmas ಏನ್ ಪುಣ್ಯ ಮಾಡಿದ್ರು, ಇಂಥ ಒಂದು ಗುರು ಅಮರ ನಿಮ್ಗೆಲ್ಲ ಸಿಕ್ಕಿದೆ. ಅದನ್ನ ಗ್ರಹಿಸಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಹಿಡ್ಕೊಳ್ಳಿ ಗಟ್ಟಿಯಾಗಿ, ಅವ್ರನ್ನ ಸ್ಮರಣೆ ಮಾಡಿ, ಅವ್ರನ್ನ ಬೇಡ್ಕೊಳ್ಳಿ ಹೃದಯಪೂರ್ವಕವಾಗಿ. ನಿಮ್ಮ ಸಂಸಾರ, ನಿಮ್ ಜೀವನ, ಬೋತ್ ಮೆಟೀರಿಯಲ್ ಅಂಡ್ ಸ್ಪಿರಿಚುವಲ್ will go smoothly and will be protected and taken care of by him. ಧನ್ಯವಾದಗಳನ್ನು. ಓಕೆ, ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇತ್ತಾ ಕೈ ಎತ್ತಿ. ಪದ್ಮ ಅಕ್ಕ ಮಾತಾಡಿ. ಅಣ್ಣ ಅವ್ರೆ, ನಾನು ನಿಮ್ಮನ್ನ ಪರ್ಸನಲ್ ಆಗಿ ಭೇಟಿ ಆಗ್ಬೇಕು. ನನ್ಗೆ ಅವಕಾಶ ಕೊಡ್ತೀರಾ? ಅಮ್ಮ, ನಾಳೆ ಮೈಸೂರಿಗೆ ಬರ್ತಾ ಇದ್ದೀನಿ ನಾನು. ನಾಳೆನಾ? ನಾಳೆ ಬರ್ತಾ ಇದ್ದೀನಿ. ನೀವು ಈ ದೇವರಾಜ್ ಅರ್ಸ್ ರೋಡ್ ನಲ್ಲಿ ಲೋಕಾಭಿರಾಮ ಚೌಲ್ಟ್ರಿ ಇದೆ, ಅಲ್ಲಿ ಬರ್ತಾ ಇದ್ದೀನಿ. ಡಿಸೆಂಬರ್ 25 ಅವತ್ತು ಸತ್ಸಂಗ ಅಲ್ಲಿ ಇದೆ. ಸೊ ನಾವು ಕೆಲವು ಅರೇಂಜ್ಮೆಂಟ್ಸ್ ಮಾಡಕ್ಕೆ ಅಲ್ಲಿ ಬರ್ತಾ ಇದ್ದೀನಿ. ನಿಮ್ಮ ಗ್ರೂಪ್ ನಲ್ಲಿ ಮಧು ಆಮೇಲೆ ಶಶಿಕುಮಾರ್ ಅಂತ ಇದ್ದಾರೆ, ಇಬ್ರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. by 10:30 I'll be there in that place. ಆಯ್ತು, ಬರ್ತೀನಿ. ಅಲ್ಲಿ ಮೀಟ್ ಮಾಡ್ಬೋದು ನೀವು. ಯಾಕೆಂದ್ರೆ ನೀವು ತುಂಬಾ ಮೀಟಿಂಗ್ ಅಲ್ಲಿ ಇರ್ತೀರಾ, ಆ ಬಿಸಿನಲ್ಲಿ ನಮ್ಗೆ ಅವಕಾಶ ಇರುತ್ತಾ ಇಲ್ವಾ ಅಂತ ನನಗೆ ಸ್ವಲ್ಪ. ನಾಳೆ ಬರ್ತೀನಲ್ಲ, ಮೀಟ್ ಮಾಡ್ಬೋದು ಅಲ್ಲಿ. ಆಯ್ತಾಯ್ತು. 10:10:30 ಅಲ್ಲಿ ಇರ್ತೀನಿ ಆ ಜಾಗದಲ್ಲಿ. ಮಧು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ
She will give you the correct information. ಓಕೆ 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 ಥ್ಯಾಂಕ್ ನಮಸ್ಕಾರ. ಯು ಥ್ಯಾಂಕ್ ಯು. ಅಣ್ಣ ಮುಂದಿನ ಪ್ರಶ್ನೆ. ಅಣ್ಣ, ಹೋಮ, ಶಾಂತಿ ಪೂಜೆ, ದೇವತಾ ಆರಾಧನೆ ಪೂಜೆಗಳನ್ನು ಬ್ರಾಹ್ಮಣ ಮತ್ತು ಜಂಗಮರು ಬಿಟ್ಟು ಬೇರೆ ಜಾತಿಯ ಜನಗಳು ಪೂಜೆಗಳನ್ನು ಮಾಡಬಹುದಾ ಅಂತ ಕೇಳಿದ್ದಾರೆ. ನೋಡಿ, ಬ್ರಾಹ್ಮಣರುಗಳು ಇರೋದೇ ಈ ಕೆಲ್ಸಕ್ಕೆ. ಅವರು ವೇದಗಳು, ಉಪನಿಷತ್ಗಳು, ಈ ಶಾಸ್ತ್ರಗಳು ಎಲ್ಲ ಅವರು ಅಭ್ಯಾಸ ಮಾಡಿ ಕಲ್ತ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಾಡಿದ್ರೆ ಪಾಲಿದೆ. ಬೇರೆಯವರು ಆತರ ಒಂದು ಗುರುಕುಲಕ್ಕೆ ಹೋಗಿಯೋ ಅದನ್ನ ಕಲ್ತ್ಕೊಂಡಿರಲ್ಲ. ಅರ್ಥ ಆಯ್ತಾ? ಸೊ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಬ್ರಾಹ್ಮಿನ್ಸ್ ಆರ್ ಮೆಂಟ್ ಫಾರ್ ದಿಸ್. ಧನ್ಯವಾದಗಳನ್ನು. ಅಣ್ಣ, ಗರುಡ ಪುರಾಣದಲ್ಲಿ ಆತ್ಮ ಯಮಲೋಕದ ಯಾತ್ರೆಯ ಬಗ್ಗೆ ಓದುತ್ತಾ ಇದ್ದೆ. ಆಗ ಆತ್ಮ ಹರಿನಾಮ ಸ್ಮರಣೆ ಮಾಡೋದಕ್ಕೆ ಆಗುತ್ತಾ ಅಣ್ಣ ಅಂತ ಕೇಳಿದ್ದಾರೆ. ಆತ್ಮ ಈ ದೇಹ ಬಿಟ್ಮೇಲೆ ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಆತ್ಮ ಈ ದೇಹದಲ್ಲಿ ಇರುವಾಗ ನೀವು ಶ್ರೀ ಕೃಷ್ಣ ಅರ್ಪಣಮಸ್ತು ಹರಿನಾಮವನ್ನು ಸ್ಮರಣೆ ಮಾಡಿ. ದಟ್ ಈಸ್ ದ ಬೆಸ್ಟ್ ವೇ. After you leave this body, you don't know what you are, where you are. You are under the control of Yamadutas and Chitragupta. So when you are alive, have the awareness of Harinama. That's why Guru Amara said, always have a Vaikunta or a Kailasa in your mind. Anta. ಧನ್ಯವಾದಗಳನ್ನು. Actually, I had an accident completely. I am in ICU. I am handicapped. Got to know this my last Janma by Vinay Krishna astrologer. Please ask Guru Runa. ಅರ್ಥ ಆಗಿಲ್ಲಮ್ಮ ಅವ್ರು ಹೇಳೋದು. Maltesh Anna, I think once please correct the question or I will unmute. You can talk to Anna. I think ಅಣ್ಣ ಇವರು ವಿನಯ್ ಕೃಷ್ಣ ಗುರು ಅಸ್ಟ್ರಾಲಜರ್ ಇದ್ರಲ್ಲ ನಮ್ಮ ಅಣ್ಣ, ಅವ್ರ ಹತ್ರ ಮಾತಾಡಿದ್ದಾರೆ. ಸೊ ಹಿ ಹ್ಯಾಸ್ ಗಾಟ್ ಸಮಥಿಂಗ್ ಬಟ್ ಹಿಸ್ ಕ್ವಶನ್ ಇಸ್ ನಾಟ್ ಕಂಪ್ಲೀಟ್. ಅಣ್ಣ, ನೀವು ಒಂದ್ಸಲ ಅಣ್ಣ ಹತ್ರ ದಯವಿಟ್ಟು ಮಾತಾಡಿ, ಅನ್ಮ್ಯೂಟ್ ಮಾಡಿ ಕೊಡ್ತೇನೆ. ಪ್ಲೀಸ್ ನೀವು ಹ್ಯಾಂಡ್ ರೈಸ್ ಆದ್ರೂ ಮಾಡಿ, ಗ್ಯಾಲರಿ ಮೋಡಲ್ ಇದ್ದೇನೆ. ಅಥವಾ ನೀವು ಅಣ್ಣಂಗೆ ಡೈರೆಕ್ಟ್ ಆಗಿ ಒಂದ್ಸಲ ಕಾಲ್ ಮಾಡಿ ಆದ್ರೂ ಮಾತಾಡಿ ಅಣ್ಣ. ಧನ್ಯವಾದಗಳು. ನಿಮ್ ಕ್ವಶನ್ ಕ್ಲಿಯರ್ ಇಲ್ಲ ಅಣ್ಣ? ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಣ್ಣ, ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. ಪವಿತ್ರ, ಆಫ್ ಲೇಟ್ ಚಾಮರಾಜಪೇಟ್ನಲ್ಲಿ ಯಾರೋ ಒಬ್ರು he's claiming he has got experience of Guru Amara and he's advocating Saptarishi Marga ಅಂತ ನಮ್ಮನ್ನ ಕೇಳಿದ್ದಾರೆ. So I tell everyone, see, so many people have come into this social media and on this platform claiming about Guru Amara, Ambrish Verma and all those things. But we cannot comment on them. It's not ethical on our part. Whatever I have experienced in my life with him, that I have expressed. Those who want to believe, let them believe and come and follow it. Otherwise, they can just forget it. Let them not ask me to comment on others. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದಿದೆ. ಋಷಿ ಮಾರ್ಗ ಧ್ಯಾನದಲ್ಲಿ ನನಗೆ ಗ್ಯಾಪ್ ಆಗಿದೆ, ಮತ್ತೆ ಯಾವಾಗ ಮತ್ತೆ ಹೇಗೆ ಶುರು ಮಾಡಬಹುದು ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಕಂಟಿನ್ಯೂ ಮಾಡ್ಲಿ. ಎಷ್ಟು ದಿನ ಬಿಟ್ಟಿದಾರೋ ಅದನ್ನ ಇವಾಗ 90 days ಮಾಡ್ಬೇಕು. ಅದ್ನಲ್ಲಿ 10 ದಿನ ಹೋಗಿದ್ರೆ ತಿರ್ಗಾ ಅದನ್ನ ಪ್ಲಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಅದನ್ನ, ಅಷ್ಟೇ, ಬೇರೆ ಏನಿಲ್ಲ. ಅಣ್ಣ, ಲಾಂಗ್ ಗ್ಯಾಪ್ ಆಗಿದ್ರೆ ಯಾವ ತರ ಮಾಡ್ಬೋದಣ್ಣ? ಸ್ಟಾರ್ಟಿಂಗ್ ನಿಂದ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇನ್ನೇನಾದ್ರೂ ಇದ್ರೆ ದಯವಿಟ್ಟು ಕೇಳಿ ಅಣ್ಣ ಧ್ಯಾನದ ಬಗ್ಗೆ.
Okay. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಆ ನಮ್ಗೆ ಇನ್ನ ಒಂದು ಸುಮಾರು 7 ನಿಮಿಷ ಇದೆ. ಯಾರಾದ್ರೂ ಕೇಳೋದಿದ್ರೆ ಕೇಳಿ. ಅಣ್ಣ, ಆಸ್ ಪರ್ ಬುಕ್ ದೈವ ಮನುಷ್ಯ ಇನ್ 2042 Guru Amara will take rebirth. How will we come to know? What is the use if you come to know now? What can you do? Yes. Can you do anything about it? Suppose I tell 2042, he is born in Bangalore in Yashwantpur to a person. What can, is it possible? Yes. Nothing is possible. So just forget it. Okay. ಅಣ್ಣ Now just try to have faith in him and follow him. ಎಸ್ ಅಣ್ಣ, ಇನ್ನೊಂದು ಪ್ರಶ್ನೆ. ಡಿಸೆಂಬರ್ 14th ಶ್ರೀ ಗುರು ದತ್ತಾತ್ರೇಯ ಜಯಂತಿ ಇದೆ ಅಣ್ಣ. ಅದಕ್ಕೂ ಮೊದಲು ಒಂದು ವಾರ ದತ್ತಾತ್ರೇಯ ಮಂತ್ರ ಜಪ ಅಥವಾ ನಾಮಾವಳಿ ಪಠಣೆ ಮಾಡಬಹುದಾ ಅಂತ ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ನೀವು ಯಾರನ್ನ ಸ್ಮರಣೆ ಮಾಡ್ತಾ ಇದ್ದೀರೋ ಅವ್ರನ್ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡಿ. ದತ್ತಾತ್ರೇಯ ಜಯಂತಿ ಬಂತು ಅಂತ ಅದನ್ನ ಮಾಡಕ್ ಹೋಗ್ಬೇಡಿ, ಇದನ್ನ ಮಾಡಕ್ ಹೋಗ್ಬೇಡಿ, ಅದನ್ನ ಮಾಡಕ್ ಹೋಗ್ಬೇಡಿ. ಫಾಲೋ one divinity, one guru, one rishi and your kuladeva. Can you please tell us about Maha Kumbh Mela as explained by Guru Amara to you anytime? No, this topic was not explained by him. Okay. Is it possible to know the status of soul by its family members after the death of that person? No, it is not possible. ಅಣ್ಣ, ನೀವು ಹೇಳಿದ್ದು ಎಲ್ಲ ಆಗೋಕೆ ದಟ್ ಮೀನ್ಸ್ ಆಲ್ ಡಿಸಾಸ್ಟರ್ ಅಂಡ್ ನ್ಯೂ ಯುಗ 2400 ವರೆಗೂ ಸಮಯ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಒಂದು ಅಣ್ಣ ಹೇಳಿದ್ದಾರೆ. ಒಳ್ಳೇದು, ಅರ್ಥ ಮಾಡ್ಕೊಂಡಿದ್ರೆ ಇಟ್ ಇಸ್ ಗುಡ್ ಅಲ್ವಾ? ಸೊ ಒನ್ ಸೆಕೆಂಡ್. ಇನ್ನೊಂದು, ನಮಸ್ತೆ ಸತೀಶ್ ಅಣ್ಣ. ಮನೆ ದೇವರು ದರ್ಶನ ಮಾಡ್ಕೊಂಡು ಬೇರೆ ಯಾರ ಮನೆಗೂ ಹೋಗ್ಬಾರ್ದು, ಮನೆಗೆ ರಿಟರ್ನ್ ಬರ್ಬೇಕು ಅಂತಾರೆ. ಇದು ಯಾಕೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲ, ಇದೆಲ್ಲ ಅವ್ರವ್ರಾಗಿ ಅದನ್ನ ಕಲ್ಪನೆ ಮಾಡ್ಕೊಂಡಿರೋದು. ಮನೆ ದೇವರು ನೀವು ದರ್ಶನ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅನುಗ್ರಹ ಮಾಡ್ತಲ್ಲ ತಾಯಿ ಅಲ್ವಾ, ಅವರು ಇಲ್ಲಾಂದ್ರೆ ಆ ಭಗವಂತ. ಕ್ವಶನ್ ಈಸ್, ದೇವಸ್ಥಾನಕ್ ಹೋದ್ರೆ, ಮನೆ ದೇವ್ರ ದೇವಸ್ಥಾನಕ್ ಹೋದ್ರೆ ನಾವು ವಾಪಸ್ ನಮ್ಮ ಮನೆಗೆ ಬರ್ಬೇಕು, ಬೇರೆ ಎಲ್ಲೋ ಹೋಗಿ ವಿಸಿಟ್ ಮಾಡ್ತೀನಿ, ಬೇರೆಯವ್ರ ಮನೆಗೆ ಹೋಗ್ತೀನಿ, ಹಾಗೆಲ್ಲ ಮಾಡಬಾರ್ದು. ವೈ ಅಂತ? See, it is a common sense. When you go to a temple, you go straight to your house afterwards. That is good. Yakandre, the energy and the blessings given by the divinity there, which will be on you. So you go to your house, which will spread there and will give the benefit in the house. So if you go to another house, the pala will go there. ಅಷ್ಟೇ, ಬೇರೆ ಏನಿಲ್ಲ. ಇನ್ನೊಬ್ರು ಸರ್ ಕೇಳಿದ್ದಾರೆ, ಅಣ್ಣ, ನಾನು ನನ್ನ ಕುಲದೇವರು ಮುನೇಶ್ವರ ಅವರ ಬೀಜಾಕ್ಷರ ಮಂತ್ರವನ್ನು ಜಪ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಅಮರ ಜಪ ಕೂಡ ಮಾಡಬಹುದಲ್ವಾ ಅಂತ ಕೇಳಿದ್ದಾರೆ. ಖಂಡಿತ ಮಾಡ್ಬೋದು. ಮನೆ ದೇವರು ಮಾಡ್ಬೋದು. ಇದು ಗುರು ಅಮರ, ಇದು ಗುರು ಫಾರ್ ಯು. ಅವರು ಮನೆ ದೇವರು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಆಮೇಲೆ ಕುಂಭಮೇಳ ಬಗ್ಗೆ ಅದನ್ನ ಡೀಟೇಲ್ ಆಗಿ ಮಾತಾಡ್ಬೇಕಮ್ಮ. ಅದು ನಾವು ಝೂಮ್ ಮೀಟಿಂಗ್ ನಲ್ಲಿ ಹೇಳಕ್ ಆಗಲ್ಲ ಕುಂಭಮೇಳ ಬಗ್ಗೆ. If we want, we'll put an episode on it. Let them go through it. ಆಗ್ಲಿ ಅಣ್ಣ, ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾರು ಪ್ರಶ್ನೆ ಇದ್ರೆ ವಿಡಿಯೋದಲ್ಲಿ ಕೈ ಎತ್ತಿ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ವಾಸ್ ಅಮರ ದ್ರೋಣಾಚಾರ್ಯ ಇನ್ ಹಿಸ್ ಪ್ರೀವಿಯಸ್ ಬರ್ತ್, ಇನ್ ಎನಿ ಆಫ್ ಹಿಸ್ ಪ್ರೀವಿಯಸ್ ಬರ್ತ್ಸ್? He was Sri Krishna himself. ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್ ಕ್ವಶನ್ ಅಣ್ಣ. ಓಕೆ, ವಿನಯ್ ಕೃಷ್ಣ ಅಣ್ಣ ಅವ್ರ ನಂಬರ್ ಕೊಡ್ತೀನಿ ನಾನು. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋದಲ್ಲಿ ಕೈ ಎತ್ತಿ. ಸೋಮಶೇಖರ್ ಅಣ್ಣ, ಅನ್ಮ್ಯೂಟ್ ಮಾಡ್ಬೋದಣ್ಣ? ತಾವು ಒಂದ್ಸಲ ವಿಡಿಯೋದಲ್ಲಿ ಕೈ ಎತ್ತಿ ಅಣ್ಣ. ಹಾ, ಅನ್ಮ್ಯೂಟ್ ಮಾಡಿ ಅಣ್ಣ, ಅನ್ಮ್ಯೂಟ್ ಮಾಡಿ. ಗೊತ್ತಾಯ್ತಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ.
ನಮಸ್ತೆ ಅಣ್ಣ. ನಾನು 2 ಸಲ ಪ್ರಯತ್ನ ಪಟ್ಟೆ. ಭಾಗವತನ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಣ್ಣ. ಬಟ್ 2 ಸಲ ಭಾಗವತ ಎಷ್ಟಾಗುತ್ತೋ ಅಷ್ಟು ಓದಿದ್ಮೇಲೆ ನನ್ನಲ್ಲಿ ಎಷ್ಟು ದೊಡ್ಡ ಪರಿವರ್ತನೆ ಬಂತು ಅಂದ್ರೆ, ಇವಾಗ ಮಹಾಲಕ್ಷ್ಮಿ ಮಾತೆಯ ಸೇವೆ ಸಿಕ್ಕಿದೆ ಅಣ್ಣ. ಒಂದ್ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀನಿ. ಭಗವಾನ್ ಶ್ರೀ ಕೃಷ್ಣಂದು ಇವಾಗಷ್ಟೇ ನೀವು ಅಮರ ಗುರುಗಳು ಸಾಕ್ಷಾತ್ ಭಗವಾನ್ ಶ್ರೀ ಕೃಷ್ಣ ಅಂತ ಹೇಳಿದ್ರಿ ನೀವು. ನನ್ನ ಇಡೀ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಬಂದಿದೆ ಅಣ್ಣ. ಒಂದೇ ಹೊತ್ತು ಊಟ ಮಾಡ್ತೀನಿ ನಾನು, ಬೇರೆ ಹಸಿವೆ ಆಗಲ್ಲ ಅಣ್ಣ. ಏನೇನ್ ಬೇಕೋ ಎಲ್ಲ ತ್ಯಾಗ ಮಾಡಿಸ್ತಿದಾರ ಅಣ್ಣ. ನನಗೆ ಅಷ್ಟೊಂದು ಇದ್ ಗೊತ್ತಿಲ್ಲ, ಮಂತ್ರ ಇಲ್ಲ. ಬಟ್ ಒಳ್ಳೆ ದೇವಸ್ಥಾನದಲ್ಲಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರಂತೆ. 420 ವರ್ಷ ಹಿಂದೆ ಅಲ್ಲಿ ಮಹಾಲಕ್ಷ್ಮಿ ವೈಷ್ಣೋದೇವಿ ಅಲ್ಲಿ ಪ್ರತಿಷ್ಠಾಪನೆ ಆಗಿತ್ತಂತೆ. ಅದಕ್ಕೆ ಅಲ್ಲಿ ಇವಾಗ ಮತ್ತೆ ದೇವಸ್ಥಾನ ಮಾಡಿದಾರಣ್ಣ. ಅಲ್ಲಿ 5 ತಿಂಗಳಿಂದ ತಾಯಿ ಸೇವೆ ಮಾಡ್ತಾ ಇದ್ದೀನಣ್ಣ. ಆನಂದ. ಹಾರೋಹಳ್ಳಿ ಅಣ್ಣ. ಕನಕಪುರಕ್ಕೆ 15 ಕಿಲೋಮೀಟರ್ ಅಣ್ಣ. ಬೆಂಗಳೂರಿಂದ 35 ಕಿಲೋಮೀಟರ್ ಅಣ್ಣ. ನೀವು ಒಂದ್ ದಿವಸ ನೀವು ನೆಕ್ಸ್ಟ್ ಸಂಡೇ ಮನೋತಿಗ್ ಬನ್ನಿ. ಆ ಮಹಾಲಕ್ಷ್ಮಿ ಹೆಂಗೆ ಪೂಜೆ ಮಾಡೋದಂತ ಸ್ವಲ್ಪ ನಿಮ್ಗೆ ಹೇಳ್ಬೋದು ನಾವು ಪರ್ಸನಲ್ ಆಗಿ. ಆಗ್ಬೋದಣ್ಣ. ತುಂಬಾ ಧನ್ಯವಾದ ಅಣ್ಣ. ಮಾಡಿ. ಇದು ಆ ಶ್ರೀಮದ್ ಭಾಗವತಮ್ ಹೆಂಗಾದ್ರೂ ಮಾಡಿ ಆ ಸಪ್ತಾಹನ 7 ದಿವಸದಲ್ಲಿ ಮುಗಿಸಿ. ಫಸ್ಟ್ ಏನ್ ಮಾಡಿ, ಒಂದ್ ದಿವಸ ಫುಲ್ಲು ನೀವು ಕೂತ್ಕೊಂಡು ರಾಧೆ 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 ಅಂತ ಆ ತಾಯಿನ ಧ್ಯಾನ ಮಾಡಿ. ಖಂಡಿತ ಉಪವಾಸ ಇದ್ದು ಧ್ಯಾನ ಮಾಡ್ಬಿಟ್ಟು ಆಮೇಲೆ ಮಾಡಿ. ಖಂಡಿತ ನೀವು ಫಿನಿಶ್ ಮಾಡ್ತೀರಾ ನೀವು. ಆಗ್ಬೋದಣ್ಣ, ಮಾಡ್ತೀನಣ್ಣ. ನಮಸ್ಕಾರ. ನಮಸ್ಕಾರ. ಅಣ್ಣ, ಒನ್ಸ್ ಎ ಪರ್ಸನ್ ಡೈಸ್, ಅವ್ನ್ ಜೀವಂತ ಇದ್ದಾಗ ಎಲ್ಲ ಕಲರ್ ಅಲ್ಲಿ ಕಾಣಿಸುತ್ತೆ. ಒನ್ಸ್ ದ ಪರ್ಸನ್ ಡೈಸ್, ಸೋಲ್ಗೆ ಕೂಡ ಕಲರ್ ಅಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತಾ ಅಥವಾ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಾಣಿಸ್ತಾ ಇರುತ್ತಾ ಅಂತ ಒಬ್ರು ಕೇಳಿದ್ದಾರೆ. ಅವಾಗ ಕಾಣಿಸೋದೇ ಇಲ್ಲಮ್ಮ ಏನು. ಮನೋನ್ಮಯ ಕೋಶ ಕೋಟೆಡ್ ಥಿಕ್ ಕರ್ಮಾಸ್, ಎಲ್ಲಿಂದ ನೋಡಕ್ ಆಗ್ತದೆ? ಏನು ನೋಡಕ್ ಆಗಲ್ಲ. ಓಕೆ, ಧನ್ಯವಾದಗಳಣ್ಣ. ಎಲ್ಲಾ ಪ್ರಶ್ನೆಯನ್ನು ಉತ್ತರಿಸಿದಕ್ಕಾಗಿ ಧನ್ಯವಾದಗಳು. ಅಮರ ಗುರುಗಳಿಗೂ ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.